ಶ್ರೀನಿವಾಸನ ವೈಭವ. ಭವಿಷ್ಯೋತ್ತರ ಪುರಾಣ. ಜನಕ ಮಹಾರಾಜನಿಗೆ ಅಜ್ಞಾನ ಬಂತು. ನಾನು ಸ್ವತಂತ್ರ ಅಂತ ಚಿಂತನೆ ಮಾಡಿದ. ಸ್ವಾತಂತ್ರ್ಯವನ್ನು ಆಪಾದನ ಮಾಡಿಕೊಂಡ. ಪರಬ್ರಹ್ಮನಿಗೆ ಮೀಸಲಾದ ಸರ್ವತಂತ್ರ ಸ್ವತಂತ್ರತೆಯನ್ನು ಸ್ವಪ್ನದಲ್ಲೂ ಜೀವಿ ತನ್ನ ಬಗ್ಗೆ ಆಲೋಚನೆ ಮಾಡಬಾರದು. ಅವನ ಯಾವ ಸ್ಥಿತಿಯೂ ಸ್ವತಂತ್ರವಾದದ್ದಲ್ಲ. ಅವನ ಜ್ಞಾನ ಸ್ವತಂತ್ರ ಅಲ್ಲ, ಇಚ್ಛಾ ಸ್ವತಂತ್ರ ಅಲ್ಲ, ಅವನ ಕ್ರಿಯಾ ಸ್ವತಂತ್ರ ಅಲ್ಲ. ಎಲ್ಲವೂ ಭಗವದ್ ಅಧೀನವಾಗಿರತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಅದು ಭಗವಂತನ ಸಂಕಲ್ಪಕ್ಕನುಗುಣವಾಗಿ ತನ್ನ ದುಃಖ ಪ್ರಾರಬ್ಧವನ್ನು ಕಳೆದುಕೊಳ್ಳಲಕ್ಕಾಗಿ ಜ್ಞಾನಿವರೇಣ್ಯನಾದ ಕರ್ಮಯೋಗಿ ಅಂತ ಪ್ರಸಿದ್ಧನಾಗಿರತಕ್ಕಂಥ ಜನಕ ಮಹಾರಾಜ, ಸಾಕ್ಷಾತ್ ರಾಮಚಂದ್ರ ದೇವರಿಗೆ ಮಾವ, ಜಗದಂಬೆಗೆ ತಂದೆಯಾಗಿರತಕ್ಕಂಥ ಜನಕ ಮಹಾರಾಜ ತಪ್ಪು ಕಲ್ಪನೆಗೆ ಒಳಗಾದ. ಅದರಿಂದ ಭಯಂಕರವಾದ ಸ್ವಪ್ನ ಕಂಡ. ಎಚ್ಚೆತ್ತ, ಪಶ್ಚಾತ್ತಾಪಪಟ್ಟ. ಪುರೋಹಿತರಾದ ಶತಾನಂದರನ್ನು ಕರೆಸಿ ಅವರಿಗೆ ತಾನು ಮಾಡಿದ ತಪ್ಪನ್ನೆಲ್ಲ ವಿಜ್ಞಾಪನ ಮಾಡಿಕೊಂಡು ಈ ಅಪರಾಧಕ್ಕೆ ಕ್ಷಮೆ, ಇದಕ್ಕೆ ಶಾಂತಿ ಯಾವ ರೀತಿ ದೊರೀತದೆ, ಭಗವತ್ ಕಥೆಯಿಂದಲ್ಲದೆ, ಭಗವಂತನ ಮಹಿಮಾ ಶ್ರವಣದಿಂದಲ್ಲದೆ ಮತ್ಯಾತರಿಂದ ಆಗುವುದಿಲ್ಲ ಅಂತ ನಿರ್ಣಯ ಮಾಡಿಕೊಂಡು ಶತಾನಂದರಲ್ಲಿ ಪ್ರಾರ್ಥನೆ ಮಾಡಿದಾಗ ಶತಾನಂದರು ಕೂಡ ಭಗವಂತನ ಬಗ್ಗೆ, ಅವನ ಅಗಮ್ಯ ಮಹಿಮೆಯ ಬಗ್ಗೆ ಹೇಳಲಿಕ್ಕೆ ಉಪಕ್ರಮ ಮಾಡ್ತಾರೆ. ಇದಕ್ಕೆ ಮುಂಚಿತವಾಗಿ ಒಂದು ತಿಳ್ಕೊಂಬೋಣ. ಒಂದು ನಿರ್ಣಯ ಆಯಿತು. ಭವಿಷ್ಯೋತ್ತರ ಪುರಾಣದ ಶ್ರೀನಿವಾಸ ಕಲ್ಯಾಣ ಕಥೆ ನಮಗೇನು ಹೇಳಕ್ಕೆ ಹೊರಟದೆ ಅಂದರೆ, ಯಾವ ತತ್ವವನ್ನು ಉಪದೇಶ ಮಾಡಬೇಕು ಅಂತ ವೇದವ್ಯಾಸ ದೇವರು ಈ ಕಥಾಭಾಗವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅಂದರೆ ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಸದಾ ಸರ್ವತಂತ್ರ ಸ್ವತಂತ್ರ. ಜೀವರು ಸದಾಕಾಲದಲ್ಲಿ ಅಸ್ವತಂತ್ರರು. ಸದಾಕಾಲದಲ್ಲಿ ಅಂದರೆ ಅಸೃಜ್ಯ ರಾಶಿಯಿಂದ ಹಿಡ್ಕೊಂಡು ಮುಕ್ತಿಗೆ ಹೋದ ಮೇಲೂ ಕೂಡ ಅಸ್ವತಂತ್ರ. ಇದನ್ನು ಮಾತ್ರ ಮರಿಬಾರದು. ಸಂಸಾರಾವಸ್ಥೆಯಲ್ಲಿ ಅಸ್ವತಂತ್ರರು, ಮುಕ್ತಿಯನ್ನು ಹೊಂದಿದ ಮೇಲೆ ಪರಬ್ರಹ್ಮನ ದಿವ್ಯ ಸನ್ನಿಧಾನದಲ್ಲಿ ಇರುವಾಗಲೂ ಕೂಡ ಅವರು ಅಸ್ವತಂತ್ರರು. ಈ ತತ್ವವನ್ನು ತಿಳಿಸಬೇಕಂತಲೇ ವೇದವ್ಯಾಸ ದೇವರು ವಿಸ್ತಾರವಾದ ರೀತಿಯಲ್ಲಿ ಶ್ರೀನಿವಾಸನ ಕಥೆಯನ್ನು ಹೇಳ್ತಾ ಇದ್ದಾರೆ. ಸರಿ, ವೇದವ್ಯಾಸ ದೇವರು ಇದರಲ್ಲಿ ಈ ಕಥೆಯಲ್ಲಿ ಈ ವೇದಾಂತ ತತ್ವವನ್ನು ನಮಗೆ ತಿಳಿಸಬೇಕು, ಇದರಿಂದ ನಮ್ಮ ಉದ್ಧಾರ ಆಗಬೇಕೆಂಬ ಭಾವನೆಯಿಂದ ಹೇಳ್ತಿದ್ದಾರೆ. ಸರಿ, ಇದು ಉಪನಿಷತ್ತುಗಳಲ್ಲಿ ಹೇಳಲ್ಪಡ್ತದನ, ಶ್ರುತಿಗಳಲ್ಲಿ ಹೇಳಲ್ಪಡ್ತದನ, ಇನ್ನು ಬೇರೆ ಪುರಾಣಗಳಲ್ಲಿ ಎಲ್ಲಿಯಾದರೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಥಾಭಾಗಗಳು, ಅದರ ವಿವರಣೆ ಅದನ ನಂತರದಲ್ಲಿ ಹರಿದಾಸರು ಯಾವ ರೀತಿ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಇನ್ನು ಸ್ವತಃ ಏನಾದರೂ ಪ್ರತ್ಯಕ್ಷವಾಗಿ ಅಂಥ ಅನುಭವಗಳು ಜೀವಿಗೆ ಆಗ್ತದನ, ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಶ್ರುತಿಗಳು ಇದನ್ನು ಯಾವ ರೀತಿ ಹೇಳ್ತವೆ, ಎಷ್ಟು ಸ್ಪಷ್ಟವಾಗಿ ಉದ್ಗಾರ ತೆಗಿತಾವೆ ಅನ್ನಲಿಕ್ಕೆ ಒಂದೇ ಒಂದು ಉಪನಿಷತ್ತುಗಳಲ್ಲಿ ದಶೋಪನಿಷತ್ತುಗಳು. ಆ ದಶೋಪನಿಷತ್ತುಗಳಲ್ಲಿ ಶ್ರೇಷ್ಠವಾದ, ಎಲ್ಲ ಉಪನಿಷತ್ತುಗಳು ಶ್ರೇಷ್ಠ, ಒಂದು ಉಪನಿಷತ್ತು ತಲವಕಾರೋಪನಿಷತ್ತು. ಇದು ಸಾಮವೇದ ಶಾಖೆಗೆ ಸಾಮವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ಈ ಅದ್ಭುತವಾದ ತಲವಕಾರೋಪನಿಷತ್ತಿನಲ್ಲಿ ಇಡೀ ತಲವಕಾರೋಪನಿಷತ್ತು ಏನು ಹೇಳ್ತದೆ ಅಂದರೆ, ಭಗವಂತ ಒಬ್ಬನೇ ಸ್ವತಂತ್ರ, ಜೀವರೆಲ್ಲರೂ ಅಸ್ವತಂತ್ರರು ಅಂತ ಹೇಳ್ತದೆ. ಇಡೀ ತಲವಕಾರೋಪನಿಷತ್ತು ಪ್ರಾರಂಭದಿಂದ ಹಿಡ್ಕೊಂಡು ಕೊನೆಯವರೆಗೂ ಕೂಡ ಯಾವ ವೇದಾಂತದ ತತ್ವ ತಲವಕಾರೋಪನಿಷತ್ತಲ್ಲಿ ಪ್ರತಿಪಾದಿತವಾಗಿದೆ ಅಂದರೆ, ಭಗವಂತ ಒಬ್ಬನೇ ಸ್ವತಂತ್ರ, ಜೀವರೆಲ್ಲರೂ ಅಸ್ವತಂತ್ರರು. ಜೀವರ ಯೋಗ್ಯತೆಗೆ ಅನುಗುಣವಾಗಿ ಆ ಎಲ್ಲ ಜೀವರಲ್ಲಿ ತಾನೇ ನಿಂತು ಅವರಿಂದ ಕಾರ್ಯಗಳನ್ನು ಮಾಡಿಸಿ ಅವರವರಿಗೆ ಯೋಗ್ಯವಾದ ಗತಿಗಳನ್ನು ಭಗವಂತ ಕೊಡ್ತಾ ಇದ್ದಾನೆ ಅಂತ ಸ್ಪಷ್ಟ ಮಾಡ್ತದೆ. ಆ ತಲವಕಾರೋಪನಿಷತ್ತಿನ ಋಷಿ ಯಾರು, ಅಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಬಹಳ ಅದ್ಭುತವಾದ ಸಂದೇಶ. ಈ ತಲವಕಾರೋಪನಿಷತ್ತನ ಹೇಳ್ತಕ್ಕಂಥವ್ರು ಚತುರ್ಮುಖ ಬ್ರಹ್ಮದೇವರು. ತಲವಕಾರೋಪನಿಷತ್ತು ಹೇಳ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಸುಮ್ಮನೆ ಹೇಳಿದ್ರು, ಅವರು ಯಾರು ಕೇಳದಿದ್ರೆ. ಯಾಕಂದರೆ ಒಂದು ನಮ್ಮಲ್ಲಿ ಪರಂಪರೆ, ಭಾರತೀಯರ ಸಿದ್ಧಾಂತದಲ್ಲಿ ಏನು ಗೊತ್ತನ, ಭಗವಂತನ ಬಗ್ಗೆ ಆಗಲಿ ವೇದಾಂತದ ಬಗ್ಗೆ ಆಗಲಿ
ಕೇಳದೆ ಯಾರು ಅವರಿಗೂ ಹೇಳಕ್ಕೆ ಹೋಗಬಾರ್ದು, ಸ್ವಂತ ಸುಮ್ಮನೆ ತಾನೇ ಹೇಳಕ್ಕೆ ಹೋಗಬಾರ್ದು. ಯಾಕಂದರೆ ಅದು ಮಾರ್ಕೆಟ್ನಲ್ಲಿರ್ತಕ್ಕಂಥ ವಸ್ತುವಲ್ಲ, ಮಾರ್ಲಕ್ಕೆ ಹೋಗಬಾರ್ದು. ವಿಶ್ವಾಸದಿಂದ ಭಕ್ತ ಬಂದು, ಒಬ್ಬ ವ್ಯಕ್ತಿ ಬಂದು, ಸ್ವಾಮಿ ನನಗೆ ಭಗವಂತನ ಬಗ್ಗೆ ಹೇಳ್ರಿ ಅಂತ ಅಂದಾಗ ಹೇಳಬೇಕು ಅಂತ ಒಂದು ಶಾಸ್ತ್ರ ಇರೋದಾದ ಕಾರಣ ಮಹಿತಾತ್ಮರಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ರುದ್ರದೇವರನ್ನು ಕುರಿತು, ರುದ್ರದೇವರು ಪ್ರಶ್ನೆ ಮಾಡ್ತಾರೆ, ರುದ್ರದೇವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಸರ್ವೋತ್ತಮತ್ವವನ್ನು ವಿವರಣೆ ಮಾಡ್ತಾರೆ. ಆಶ್ಚರ್ಯ ಏನು ಗೊತ್ತನಾ, ರುದ್ರದೇವರು ಪ್ರಶ್ನೆ ಮಾಡಿದ್ದು ಯಾವುದು ಅಂದರೆ, ಈ ಮನಸ್ಸು ಯಾರ ಅಧೀನದಲ್ಲಿಯದೆ ಯಾರ ಪ್ರೇರಣೆಯಿಂದ ಇಷ್ಟೆಲ್ಲ ಕೆಲಸ ಮಾಡ್ತದೆ, ಚಂಚಲವಾದ ಈ ಮನಸ್ಸು ಅನ್ನೋದಲ್ಲ, ಇದು ಇಷ್ಟೆಲ್ಲ ಕೆಲಸ ಮಾಡ್ತದಲ್ಲ, ಎಲ್ಲೆಲ್ಲೋ ಹೋಗ್ತದೆ, ಏನೇನೋ ಮಾಡ್ತದೆ, ಇದು ಕೆಟ್ಟದಕ್ಕೂ ಇದೇ ಕಾರಣ ಆಗಿದೆ, ಒಳ್ಳೆಯದಕ್ಕೂ ಇದೇ ಕಾರಣ ಆಗಿದಲ್ಲ. ಇಂಥ ಈ ಮನಸ್ಸಿಗೆ ಪ್ರೇರಣೆ ಮಾಡುವವರು ಯಾರು? ಯಾರಿಂದ ಪ್ರೇರಿತವಾಗಿ ಈ ಮನಸ್ಸು ಇಷ್ಟೆಲ್ಲ ಕೆಲಸ ಮಾಡ್ತದೆ ಅಂತ ಯಾರು ಪ್ರಶ್ನೆ ಮಾಡ್ತಾರೆ? ರುದ್ರದೇವರು ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ಪ್ರಶ್ನೆ ಮಾಡ್ತಾರೆ. ಏನು ಆಶ್ಚರ್ಯ ಸಂಗತಿ ಏನು ಗೊತ್ತನ, ಸ್ವತಃ ರುದ್ರದೇವರೇ ಮನಸ್ಸಿಗೆ ನಿಯಾಮಕರು. ಇಂದ್ರನೂ ನಿಯಾಮಕ, ಕಾಮನೂ ನಿಯಾಮಕ. ಈ ಇಂದ್ರ ಕಾಮರ ಮೇಲೆ ದೊಡ್ಡ ನಿಯಾಮಕ ಯಾರು ಅಂದರೆ ಗರುಡಶೇಷ ರುದ್ರರು. ಅದರಲ್ಲಿ ಪ್ರಧಾನವಾಗಿ ರುದ್ರದೇವರು ಒಬ್ಬರಾಗಿದ್ದಾರೆ. ತಾವೇ ಮನಸ್ಸಿಗೆ ಪ್ರೇರಕರಾದ ರುದ್ರದೇವರು ಏನು ಪ್ರಶ್ನೆ ಮಾಡ್ತಾರೆ ಚತುರ್ಮುಖ ಬ್ರಹ್ಮನಲ್ಲಿ, ಸ್ವಾಮಿ ಈ ಮನಸ್ಸು ಯಾರ ಪ್ರೇರಣೆಯಿಂದ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತ ಕೇಳ್ತಾರೆ. ಅಲ್ಲ, ನೀನೇ ಅಲ್ಲ, ನೀನು ಮನಸ್ಸಿಗೆ ಪ್ರೇರಣೆ ಮಾಡುವ, ತೈಲಧಾರೆಯಂತೆ ಕೊಡು ಮನಸ್ಸು ಹರಿಯಲ್ಲಿ ಅಂತ ಹರಿದಾಸರೆಲ್ಲ ಪ್ರಾರ್ಥನೆ ಮಾಡ್ತಾರೆ ರುದ್ರದೇವರನ್ನು ಪ್ರಾರ್ಥನೆ ಮಾಡುವಾಗ. ಓ ಮಹಾನುಭಾವ ರುದ್ರದೇವ, ನನ್ನ ಮನಸ್ಸು ಭಗವಂತನ ಕಡೆ ಹರಿಬೇಕಾದ್ರೆ ನಿನ್ನ ಅನುಗ್ರಹ ಬೇಕಯ್ಯ. ಯಾಕೆ? ನೀನು ಅದಕ್ಕೆ ಪ್ರೇರಕ, ಅದಕ್ಕೆ ಅಭಿಮಾನಿಯಾಗಿ ಕೂತ್ಕೊಂಡೀಯ, ಅದನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವವನು ನೀನು ಅಂತ ಹರಿದಾಸರೆಲ್ಲ ಕೇಳ್ತಾರೆ. ಆದರೆ ರುದ್ರದೇವರು ಏನು ಕೇಳ್ತಾರೆ ಗೊತ್ತನ, ಈ ಮನಸ್ಸನ್ನು ಯಾರು ನಡೆಸ್ತಾರೆ? ಇದರಿಂದ ಸ್ಪಷ್ಟ ಆಯಿತು ನಮಗೆ, ಮನಸ್ಸು ಸ್ವತಃ ಏನನ್ನೂ ಮಾಡೋದಿಲ್ಲ. ಯಾಕೆ? ಅದು ಜಡವಾದ ಮನಸ್ಸು ಏನನ್ನೂ ಮಾಡಲಾರದು. ಇನ್ನು ಜಡವಾದ ಆ ಮನಸ್ಸಿಗೆ ಅಭಿಮಾನಿಯಾಗಿರತಕ್ಕಂಥ ರುದ್ರದೇವರೇ ತಲವಕಾರೋಪನಿಷತ್ತನ್ನು ಆಧಾರ ಮಾಡಿಕೊಂಡು ಚತುರ್ಮುಖ ಬ್ರಹ್ಮನಲ್ಲಿ ಯಾರು ಇದಕ್ಕೆ ಪ್ರೇರಣೆ ಮಾಡ್ತಾರೆ ಅಂತ ಕೇಳೋದ್ರಿಂದ ಏನಾಯಿತು ಅಂದರೆ, ರುದ್ರದೇವರು ಇದಕ್ಕೆ ನೇರವಾಗಿ ಪ್ರೇರಣೆ ಮಾಡೋದಿಲ್ಲ ಅಂತ ಸ್ಪಷ್ಟ ಆಯಿತು. ಆ ರುದ್ರದೇವರ ಪ್ರಶ್ನೆ ನೋಡಿ ಹೇಗಿದೆ. ಈ ಸಂದರ್ಭದಲ್ಲಿ ಮತ್ತೊಂದು ನಿಮಗೆ ಹೇಳಿಬಿಡ್ತೀನಿ, ಯಾಕೆಂದರೆ ಇವು ಜೀವನದಲ್ಲಿ ಅತ್ಯಂತ ಅವಶ್ಯಕವಾದವು. ಇವತ್ತು ನಮ್ಮ ಕರ್ಮಕಾಂಡ, ನಾವು ಮಾಡುವ ಎಲ್ಲ ಕೆಲಸಗಳು, ಭಗವಂತನಿಗೆ ಸಂಬಂಧಪಟ್ಟ ಕೆಲಸಗಳು, ಸಂಧ್ಯಾವಂದನೆ ನಿನ್ನೆ ಹೇಳಿ ನಾನು, ಸಂಧ್ಯಾವಂದನೆ ಮೊದಲಾಗಿರೋದಕ್ಕಿಂತ ಎಲ್ಲವೂ ಕೂಡ ಹೇಗಾಗದಂದರೆ ಸುಮ್ಮನೆ ಏನೋ ಒಂದು ಮಿಷನರಿ ಆಗಿದೆ. ಮಿಷನ್ ಕೆಲಸ ಮಾಡ್ತದೆ ನೋಡಿ, ಸ್ವಿಚ್ ಆನ್ ಮಾಡಿದ ಕೂಡಲೇ ಹೇಗೆ ಮಿಷನ್ ವರ್ಕ್ ಮಾಡ್ತದೋ, ಆ ವರ್ಕ್ ಮಾಡುವಾಗ ಆ ಮಿಷನ್ನಿಗೆ ತಾನು ಏನು ಕೆಲಸ ಮಾಡ್ತೀನಿ ಎಂಬುದರ ಜ್ಞಾನ ಇರೋದಿಲ್ಲ. ಅದರಂತೆ ಟೇಪ್ ರಿಕಾರ್ಡರ್ ಇರ್ತದೆ, ಟೇಪ್ ರಿಕಾರ್ಡರ್ನ ಆನ್ ಮಾಡಿಬಿಟ್ರೆ ಅದರ ಬಾಯಿಯಿಂದ ಅದರಿಂದ ಅನೇಕ ಹಾಡುಗಳೆಲ್ಲ ಬರ್ತಾ ಇರ್ತವೆ. ಆದರೆ ಆ ಟೇಪ್ ರಿಕಾರ್ಡರಿಗೆ ಏನಾದರೂ ನಾನು ಯಾವ ಹಾಡು ಹೇಳ್ತಾ ಇದ್ದೀನಿ, ಅದಕ್ಕೆ ಅರ್ಥ ಏನದಂತ ಗೊತ್ತಾಗ್ತಾನೆ ಇಲ್ಲ. ಅದರಂತೆ ನಮ್ಮ ಜೀವನವೂ ಹಾಗೆ ಆಗಿದೆ. ನಾವು ಒಂದು ರೀತಿಯಿಂದ ಮಿಷನ್ಗಳಾಗಿಬಿಟ್ಟು, ಒಂದು ರೀತಿಯಿಂದ ಟೇಪ್ ರಿಕಾರ್ಡ್ಗಳಾಗಿವಿ. ಮಿಷನಿನಂತೆ ಕೆಲಸ ಮಾಡ್ತೀವಿ. ನಮ್ಮ ಅಮ್ಮನೋ ಮನೆಯಲ್ಲಿ ಹಿರಿಯವರು ಯಾರೇ ಇರ್ತಾರೆ, ಇನ್ನು ಅವರು ಅಂತ ಗೋಳಾಡಿಸ್ತಾ ಇರ್ತಾರೆ, ಸಂಧ್ಯಾವಂದನೆ ಮಾಡೋ, ಅದು ಮಾಡೋ, ಇದು ಮಾಡೋ ಅಂಥೇಳಿ 75% ಹೋಗಿಬಿಟ್ಟದೆ. ಏನೋ ಸ್ವಲ್ಪ ಉಳ್ಕೊಂಡದೇನೋ. ಆ ಉಳ್ಕೊಂಡ ಹುಡುಗರು ಮಾಡ್ತಾರೆ, ದೊಡ್ಡವರು ಮಾಡ್ತಾ ಇದ್ದೀವಿ. ನಾವು ಮಾಡುವಾಗ ಏನೋ ಮಾಡಬೇಕು ಮಾಡ್ತೀವಿ. ಕೇಶವಾಶ್ವ, ನಾರಾಯಣಶ್ವ, ಮಾಧವಾಶ್ವ, ಆಚಮನ ಟಪಡಬಡವ ಆಚವಾರ ಮಾಡ್ತೀವಿ. ಈ ಆಚವಾರ ಮಾಡುವುದು ಯಾಕೆ? ಅಲ್ಲಿ ಆ ಭಗವದ್ರೂಪಗಳನ್ನು ಯಾಕೆ ಚಿಂತನೆ ಮಾಡಬೇಕು? ಏನೇನದು ಯಾವುದರ ಪರಿಚಯ ನಮಗಿರೋದಿಲ್ಲ. ಮಿಷನ್ನಿನಂತೆ ನಮ್ಮ ಕೈಗಳು ಕೆಲಸ ಮಾಡ್ತಾ ಇರ್ತವೆ. ಸಂಧ್ಯಾವಂದನ ಎನ್ನುವ ಕಾರ್ಯವನ್ನು ಮಾಡಿ ಮುಗಿಸ್ಬಿಡ್ತೀವಿ. ಇನ್ನು ಬಾಯಿಯಿಂದ ಮಂತ್ರ ಬರ್ತಾ ಇರ್ತವೆ. ಒಂದು ಮಂತ್ರ ಹೇಳುವಾಗೂ ಕೂಡ ಆ ಮಂತ್ರದಲ್ಲಿ ಏನು ತಪ್ಪು ಹೇಳ್ತಾ ಇದ್ದೀನಿ, ಏನು ಶುದ್ಧ ಹೇಳ್ತಾ ಇದ್ದೀನಿ, ಆ ಮಂತ್ರದ ಅರ್ಥ ಏನು, ಇದು ಯಾವುದೂ ನಮಗೆ ಗೊತ್ತಿರೋದಿಲ್ಲ. ಒಂದು ಮಾತ್ರ ಇಲ್ಲಿ ಜ್ಞಾಪಕ ಮಾಡಿಕೊಡ್ತೀನಿ ನಿಮಗೆ. ಒಂದು ಮಂತ್ರ ಜಪ ಮಾಡಬೇಕಾದ್ರೆ ಆ ಮಂತ್ರಕ್ಕೆ ಋಷಿ ಇರ್ತಾನೆ, ಅದಕ್ಕೊಂದು ಛಂದಸ್ಸು ಇರ್ತಾರೆ, ಅದಕ್ಕೊಬ್ಬ ದೇವತೆ ಇರ್ತಾನೆ. ಅದನ್ನು ಸ್ಮರಣ ಮಾಡಿಕೊಂಡು ನಾವು ಮಂತ್ರ ಜಪ ಮಾಡಬೇಕು ಅಂತಿರೋದು. ಸೊ ರಾಮ ಮಂತ್ರ ಅಂದ್ಕೊಳ್ಳಿ. ರಾಮ ಷಡಕ್ಷರ ಮಹಾಮಂತ್ರಸ್ಯ ಓಂ ರಾಮಾಯ ನಮಃ ಓಂ, ಇದು ರಾಮ ಮಂತ್ರದ ಷಡಕ್ಷರ ಮಂತ್ರ. ಇದು ಈ ಮಂತ್ರವನ್ನು ಏನು ಹೇಳಬೇಕಂತೆ, ಈ ಮಂತ್ರಕ್ಕೆ ಋಷಿ ಯಾರು, ಇದನ್ನು ಯಾರು ಕೊಟ್ಟವರು ಸಮಾಜಕ್ಕೆ ಅಂದರೆ
ಓಂ ಶ್ರೀರಾಮನ ರಾಮ ಮಹಾಮಂತ್ರಸ್ಯ ಬ್ರಹ್ಮ ಋಷಿ, ಬ್ರಹ್ಮದೇವ ಋಷಿ. ಗಾಯತ್ರಿ ಛಂದ, ಅದರ ನಂತರದಲ್ಲಿ ರಾಮೋ ದೇವತಾ, ರಾಮಚಂದ್ರ ಇದಕ್ಕೆ ಅಧಿದೇವತೆ. ಈ ಮಂತ್ರದಿಂದ ಪ್ರತಿಪಾದ್ಯನಾದವನು ಯಾರಂದರೆ ರಾಮಚಂದ್ರ. ಇದನ್ನು ನಾವು ಹೇಳ್ತಾ ಇರ್ತೀವಿ, ಸಹಜವಾಗಿ ಹೇಳ್ತೀವಿ ಇದನ್ನು. ಆದರೆ ಗಾಯತ್ರಿ ನೀವು ಮಾಡ್ತಾ ಇರ್ತೀವಿ, ಪ್ರತಿಯೊಬ್ಬರು ಗಾಯತ್ರಿ. ಗಾಯತ್ರಿ ಮಹಾಮಂತ್ರಸ್ಯ ಬ್ರಹ್ಮ ಋಷಿ, ಗಾಯತ್ರಿ ಛಂದ, ದೈವಿ ಗಾಯತ್ರಿ ಛಂದ, ಸೂರ್ಯಮಂಡಲ ಮಧ್ಯವರ್ತಿ, ಸವಿತೃಮಂಡಲ ಮಧ್ಯವರ್ತಿ, ನಾರಾಯಣೋ ದೇವತಾ, ಇದನ್ನು ಹೇಳ್ತೀವಿ ಮಂತ್ರ. ಆಗ ಒಂದು ಕೆಲಸ ಮಾಡ್ತೀವಿ, ನೀವು ನಮಗೆ ತಿಳಿಯದಲೇ ಮಾಡ್ತೀವಿ, ಏನಿಲ್ಲ. ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ಬ್ರಹ್ಮ ಋಷಿ ಎನ್ನುವಾಗ ತಲೆ ಮುಟ್ಟಿಕೋತೀವಿ. ದೈವಿ ಗಾಯತ್ರಿ ಛಂದ ಎನ್ನುವಾಗ ಬಾಯಿ ಮುಟ್ಟಿಕೋತೀವಿ. ನಾರಾಯಣೋ ದೇವತಾ ಎನ್ನುವಾಗ ಹೃದಯ ಮುಟ್ಟಿಕೋತೀವಿ. ಯಾಕೆ ಮುಟ್ಟಿಕೋತೀವಿ? ಏನು ಗೊತ್ತಿಲ್ಲ ನಮಗೆ. ಎಷ್ಟು ಅದ್ಭುತವಾದ ರೂಪಕಲ್ಪನೆ ಅದ ಗೊತ್ತಾ ಇದರಲ್ಲಿ. ಮೊಟ್ಟ ಮೊದಲು ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ಬ್ರಹ್ಮ ಋಷಿ ಅಂತಂದಾಗ ಇದನ್ನು ಜಗತ್ತಿಗೆ ಕೊಟ್ಟವನು ಮೊಟ್ಟ ಮೊದಲು ಬ್ರಹ್ಮದೇವರು ಕೊಟ್ಟರಪ್ಪ. ಅಥವಾ ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರೋ ಋಷಿ, ವಿಶ್ವಾಮಿತ್ರ ಕೊಟ್ಟ. ಆ ವಿಶ್ವಾಮಿತ್ರ ಕೊಟ್ಟ ಅಂಥೇಳಿ ಅದನ್ನು ಸ್ಮರಣ ಮಾಡಿಕೊಂಡು ಅವನಿಗೆ ಶಿರ ಬಾಗುವುದು, ತಲೆ ಬಾಗೋದೇ. ಅದಕ್ಕೆ ತಲೆ ಮುಟ್ಟಿಕೋಬೇಕು. ತಲೆ ಮುಟ್ಟಿಕೋಬೋದು ಅಂತಂದರೆ ಈ ಮಂತ್ರ ಇಂಥ ದೊಡ್ಡ ಮಂತ್ರ, ಸಕಲ ವೇದಗಳ ಸಾರವನ್ನು ಹೊಂದಿರತಕ್ಕಂಥ ಈ ಮಹಾಮಂತ್ರವನ್ನು ಜಗತ್ತಿಗೆ ಕೊಟ್ಟು ನಮ್ಮೆಲ್ಲರನ್ನು ಉದ್ಧಾರ ಮಾಡಿದ್ದಾನಲ್ಲ ಅಂಥೇಳಿ ಆ ಋಷಿಯನ್ನು ಸ್ಮರಣ ಮಾಡಿಕೊಂಡು ಅವನಿಗೆ ಶಿರಬಾಗುವುದೇ ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರೋ ಋಷಿ ಅನ್ನುವಾಗ ತಲೆಯನ್ನು ಮುಟ್ಟಿಕೊಳ್ಳುವುದು. ದೈವಿ ಗಾಯತ್ರಿ ಛಂದ, ಈ ಗಾಯತ್ರಿ ಅಂತಕ್ಕಂಥ ಮಂತ್ರ ಏನದಲ್ಲ, ಇದರ ಛಂದಸ್ಸು ಗಾಯತ್ರಿ ಛಂದಸ್ಸು ಅಂಥೇಳಿ ಇದನ್ನು ಹೇಳುವಾಗ ನಾವು ಬಾಯಿ ಮುಟ್ಟಿಕೋತೀವಿ. ಯಾಕೆ ಗೊತ್ತಾ? ಅಕ್ಷರಗಳು ಎಲ್ಲಿಂದ ಬರ್ತಾವೆ? ಬಾಯಿಯಿಂದ ಬರ್ತಾವೆ. ಅವನ್ನು ನುಡಿಸುವವರು ಯಾರು? ನಮ್ಮ ಬಾಯಿಯಲ್ಲಿ ನಿಂತ್ಕೊಂಡು ಅಗ್ನಿ ಮತ್ತು ಪಾರ್ವತೀ ದೇವಿಯರು ಇಬ್ಬರು ನುಡಿಸ್ತಾ ಇರ್ತಾರೆ. ಪ್ರತಿ ಅಕ್ಷರವನ್ನು ವಾಯುದೇವರು ಒಳಗಿದ್ದು ನುಡಿಸ್ತಾರೆ. ಅದು ನಂತರದ, ಅದಕ್ಕಿಂತ ಪ್ರಧಾನವಾಗಿ, ಅದಕ್ಕಿಂತ ಮುಂದೆ ಮೊಟ್ಟ ಮೊದಲು ಮಾಡುವವರು ಯಾರಂದರೆ ಅಗ್ನಿದೇವರು. ಬಾಯಿಗೆ ಅಭಿಮಾನಿ ದೇವತೆ ಅಗ್ನಿ. ಅಗ್ನಿ ಮತ್ತು ಪಾರ್ವತೀ ದೇವಿಯರು ನಮ್ಮ ಬಾಯಿಯಿಂದ ಆ ಮಂತ್ರವನ್ನು ನುಡಿಸ್ತಾ ಇರ್ತಾರೆ. ಅದ ಕಾರಣ ಅವರ ಸ್ಮರಣೆ ಮಾಡಿಕೊಂಬೋದು. ನಿಮ್ಮ ಅನುಗ್ರಹದಿಂದೇ ನಾನು ಈ ಮಂತ್ರ ಹೇಳ್ತಾ ಇದ್ದೀನಮ್ಮ, ಇಲ್ಲದ ನನಗೆ ಎಲ್ಲಿ ಬರಬೇಕು ಈ ಮಂತ್ರ ಅಂತ ಅಂದಕ್ಕೂ ಅವ್ರನ್ನ ಚಿಂತನೆ ಮಾಡ್ತಾ ಅವರಿಗೆ ಒಮ್ಮೆ ನಮಸ್ಕಾರ ಮಾಡುವುದರ ಉದ್ದೇಶದಿಂದ ಬಾಯಿಯನ್ನು ಮುಟ್ಕೊಬೋದು. ಅಂದರೆ ಅವರ ಸ್ಮರಣೆ ಮಾಡುವುದರ್ಥ. ಇನ್ನು ಈ ಮಂತ್ರ ಪ್ರತಿಪಾದ್ಯನಾದ, ಈ ಮಂತ್ರಕ್ಕೆ ಅಧಿದೇವತೆಯಾದ ಭಗವಂತ ಏನಿದ್ದಾನಲ್ಲ, ಅವನು ನಾರಾಯಣ, ಅವನೇ ನನ್ನ ಹೃದಯದಲ್ಲಿ ಇದ್ದಾನೆ. ಅವನೆಲ್ಲೋ ದೂರದಲ್ಲಿದ್ದಾನೆ, ವೈಕುಂಠದಲ್ಲಿದ್ದಾನೆ. ಅವನ ಕಡಿಬೇಕಾದ್ರೆ ಬಹಳ ಕಷ್ಟ, ಏನು ಬೇಕಾಗಿಲ್ಲ. ಆ ನಾರಾಯಣನೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪರಬ್ರಹ್ಮನೇ, ಸರ್ವತ್ರ ವ್ಯಾಪ್ತನಾದ ಆ ಪ್ರಭುವೇ ನಿನ್ನ ಹೃದಯದಲ್ಲಿ ಇದ್ದಾನೆ, ನನ್ನ ಹೃದಯದಲ್ಲಿ ಇದ್ದಾನೆ ಅಂತೇಳಿ ತಿಳ್ಕೊಳ್ಳೋಕ್ಕಾಗಿ ಆ ಹೃದಯವನ್ನು ಸ್ಪರ್ಶ ಮಾಡೋದು. ಎಷ್ಟು ಸುಂದರ! ಮಂತ್ರವನ್ನು ಕೊಟ್ಟ ಋಷಿಗೆ ನಮಸ್ಕಾರ ಮಾಡುವುದರ ಉದ್ದೇಶವಾಗಿ ತಲೆಯನ್ನು ಮುಟ್ಕೋತೀವಿ. ತಲೆ ಮುಟ್ಕೊಂಡು ಬಾಗಬೇಕು, ಹಿಂಗೆ ತಲೆ ಬೊಗ್ಗಿಸಬೇಕು. ಬಾಯಿಯಿಂದ ಮಂತ್ರ ಹೇಳ್ತೀವಿ. ಆದ ಕಾರಣ ಆ ಮಂತ್ರವನ್ನು ನುಡಿಸುವ ಅಗ್ನಿ ಮತ್ತು ಪಾರ್ವತಿಯರಿಗೆ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕಾಗಿ, ಅವರ ಸ್ಮರಣೆ ಮಾಡುವುದಕ್ಕಾಗಿ, ಅವರನ್ನು ಚಿಂತನೆ ಮಾಡುವುದಕ್ಕಾಗಿ ಬಾಯಿಯನ್ನು ಮುಟ್ಟಿಕೋತೀವಿ. ಈ ಮಂತ್ರದ ಪ್ರತಿಪಾದ್ಯರಾದ ಭಗವಂತ ಏನಿದ್ದಾನಲ್ಲ, ಅವನೇ ನನ್ನ ಹೃದಯದಲ್ಲಿ ಇದ್ದಾನೆ, ನನ್ನಿಂದ ನನಗೆ ಈ ಪ್ರೇರಣೆ ಕೊಡ್ತಾ ಇದ್ದಾನೆ ಎಂಬ ಭಾವನೆಯಿಂದ ಹೃದಯ ಮುಟ್ಟಿಗಬೇಕಂತ. ಎಷ್ಟು ಸುಂದರವಾದ ರೂಪಕಲ್ಪನೆ! ಅದರಂತೆ ಈ ಏನದಲ್ಲ ನಮ್ಮ ಈ ತಲಬಕಾರೋಪನಿಷತ್ತದಲ್ಲ, ಈ ತಲಬಕಾರೋಪನಿಷತ್ತಿನ ಋಷಿ ಯಾರು ಅಂದರೆ ಚತುರ್ಮುಖ ಬ್ರಹ್ಮದೇವರು. ಛಂದಸ್ಸುಗಳು ಬೇರೆ ಬೇರೆ ಛಂದಸ್ಸವೆ, ಒಂದೇ ಛಂದಸ್ಸಿಲ್ಲ. ಇದು 4 ಅಧ್ಯಾಯಗಳಲ್ಲಿ ವ್ಯಕ್ತವಾಗಿರತಕ್ಕಂಥದ್ದು. ಅದರಲ್ಲಿ ಅಧ್ಯಾಯಗಳಲ್ಲಿ ಬೇರೆ ಬೇರೆ ಛಂದಸ್ಸವೆ. ಅದರ ಬಗ್ಗೆ ಈಗೇನು ಬೇಡ. ಅದರಂತೆ ಇದರಿಂದ ಪ್ರತಿಪಾದ್ಯನಾಗಿರತಕ್ಕಂಥವನು, ಹೇಳಲ್ಪಡ್ತಕ್ಕಂಥವನು ಯಾರಂದರೆ ಭಗವಂತ ಪರಬ್ರಹ್ಮ ನಾರಾಯಣ ಹೇಳಲ್ಪಡ್ತಾ ಇದ್ದಾನೆ. ಇದನ್ನು ಚಿಂತನೆ ಮಾಡ್ತಾ ಮೊಟ್ಟ ಮೊದಲು ರುದ್ರದೇವರು ಪ್ರಶ್ನೆ ಮಾಡ್ತಾರೆ. ಆ ಮಂತ್ರ ಒಮ್ಮೆ ಶ್ರವಣ ಮಾಡಿರಿ, ಕೇಳಕ್ಕೆ ಪ್ರಯತ್ನ ಮಾಡಿರಿ. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣ ಪ್ರತಭ ಪ್ರೈತಿ ಯುಕ್ತ, ಕೇನೇಷಿತಂ ವಾಚಮಿಮಾಂ ವದಂತಿ, ಚಕ್ಷುಶ್ರೋತ್ರಂ ಕ ಉದೇವೋ ಯುನಕ್ತಿ. ಇನ್ನೊಮ್ಮೆ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತ, ಕೇನೇಷಿತಂ ವಾಚಮಿಮಾಂ ವದಂತಿ, ಚಕ್ಷು ಶ್ರೋತ್ರಂ ಕವುದೇವೋ ಯುನಕ್ತಿ. ಸ್ಪಷ್ಟವಾದ ಅರ್ಥ ಇದು. ಏನು ಸ್ವಲ್ಪ ವೈದಿಕ ಮಂತ್ರಗಳು, ವೈದಿಕ ಮಂತ್ರ ಆದ ಕೂಡ ವೈದಿಕ ಭಾಷೆ ಬೇರೆ ಆಗ್ತದೆ ಸ್ವಲ್ಪ.
ಈ ಸಮಾನ ಕೇನ ಕೇನ ಅಂತ ಪ್ರಶ್ನೆ, ಯಾರಿಂದ ಯಾರಿಂದ ಯಾರಿಂದ. ಮೊದಲನೇ ಪ್ರಶ್ನೆ ಯಾರ್ದು ಗೊತ್ತಾ? ರುದ್ರದೇವರು ಕೇಳುವವನಲ್ವಾ. ಕೇಳತಕ್ಕಂಥ ರುದ್ರದೇವರು ಸ್ವತಃ ತಾನು ಮನಸ್ಸಿಗೆ ನಿಯಾಮಕನಾಗಿದ್ದರೂ ಕೂಡ ಅವನೇ ಪ್ರಶ್ನೆ ಮಾಡ್ತಾನೆ, ನಾನು ನಿಯಾಮಕನಲ್ಲ ಅಂತ ತನ್ನ ಅನುಭವವನ್ನೇ ಹೇಳ್ತಾನೆ. ಮೊಟ್ಟ ಮೊದಲನೆಯ ಪ್ರಶ್ನೆ ಯಾವುದು ಅಂದರೆ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಈಶಿತಂ ಅಂದರೆ ತನಗೆ ಅಪೇಕ್ಷಿತವಾದ ವಿಷಯದ ಕಡೆ, ಮನಃ ಈ ಮನಸ್ಸು, ಜೀವಿಗಳ ಮನಸ್ಸು ಅಥವಾ ಮನೋನಿಯಾಮಕನಾದ ನಾನು, ಕೇನ ಯಾರಿಂದ, ಪ್ರೇಷಿತಂ ಅಂದರೆ ಪ್ರೇರಿತನಾಗಿ ಹೇಳ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಅದನ್ನು ನಾನು ಸ್ವತಃ ಮನಸ್ಸಿಗೆ ಪ್ರೇರಕ ಅಲ್ಲ, ನನಗೆ ಇನ್ನೊಬ್ಬ ಪ್ರೇರಕ ಇದ್ದಾನೆ, ಅವನು ಯಾರು ನನಗೆ ಅರ್ಥ ಆಗ್ತಾ ಇಲ್ಲ. ರುದ್ರದೇವರಿಗೆ ಗೊತ್ತಿಲ್ಲ ಅಂತ ಅಂದ್ಕೋಬಾರ್ದು. ನಮ್ಮೆಲ್ಲರನ್ನು ಉದ್ದೇಶ ಮಾಡಿಕೊಂಡು ಆ ಭಾವನೆ ಹೇಳ್ತಾ ಇದ್ದಾರೆ. ಪ್ರಭೋ ಬ್ರಹ್ಮದೇವ, ನಮಗಿಷ್ಟವಾದ ಪದಾರ್ಥಗಳ ಕಡೆ, ವಿಷಯದ ಕಡೆ ಹೋಗ್ತಾ ಇದ್ದೀವಲ್ಲ, ಇಷ್ಟಂ ಪ್ರತಿ. ಈಶಿತಂ ಅಂದರೆ ನಮಗೆ ಇಷ್ಟವಾದ ವಸ್ತುವನ್ನು ಕುರಿತು ಅಥವಾ ವಿಷಯವನ್ನು ಕುರಿತು. ಮನಃ ಮನಸ್ಸು, ಕೇನ ಯಾರಿಂದ, ಪ್ರೇಷಿತಂ ಸತ್ ಅಂದರೆ ಪ್ರೇರಿತವಾದದ್ದಾಗಿ, ಪತತಿ ಅಂದರೆ ಗಚ್ಚತಿ ಹೋಗುತ್ತದೆ. ಈ ಮನಸ್ಸು ಎಲ್ಲ ಕಡೆ ಹೋಗ್ತದಲ್ಲ, ತನಗೆ ಬೇಕಾದ ವಿಷಯಗಳು ಹೋಗ್ತದಲ್ಲ, ಯಾರ ಪ್ರೇರಣೆಯಿಂದ ಹೋಗ್ತದೆ? ಮನಸ್ಸಿಗೆ ನಿಯಾಮಕನಾದ ನಾನು ಕೂಡ ಯಾರ ಅನುಗ್ರಹದಿಂದ, ಯಾರ ಸಾಮರ್ಥ್ಯದಿಂದ ಈ ಮನಸ್ಸಿಗೆ ಪ್ರೇರಣೆ ನೀಡ್ತಾ ಇದ್ದೀನಿ? ನೆಕ್ಸ್ಟ್ ಹೇಳ್ತಾರೆ, ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ. ಅದ್ಭುತವಾದ ರೂಪಕಲ್ಪನೆ ಇದು. ಎಲ್ಲಿಗೆ ಹೋದಾಯಿತು ಒಂದೇ ಸಾಲ ಅಂದರೆ, ತನ್ನ ಗುರುವಾಗಿ ಗುರುಸ್ಥಾನದಲ್ಲಿ ಕೂತ್ಕೊಂಡು ಉಪದೇಶ ಮಾಡ್ತಕ್ಕಂಥ ಬ್ರಹ್ಮದೇವರಿಗೆ ಹೇಳ್ತಾನೆ, ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತ. ಪ್ರಥಮ ಪ್ರಾಣ ಜೀವೋತ್ತಮನಾಗಿರತಕ್ಕಂಥ ವಾಯುದೇವರು, ಕೇನ ಯಾರಿಂದ, ಯುಕ್ತ ನಿಯುಕ್ತ ಸನ್ ಅಂದರೆ ಪ್ರೇರಿಸಲ್ಪಟ್ಟವನಾಗಿ, ಪ್ರೈತಿ ತನ್ನ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಶ್ವಾಸೋಚ್ಛ್ವಾಸ ರೂಪ ಕೆಲಸ ಮಾಡ್ತಾ ಇದ್ದಾನಲ್ಲ, ಹಂಸಮಂತ್ರ ಜಪ ಮಾಡ್ತಾ ಇದ್ದಾನಲ್ಲ, ಇದು ಯಾರ ಪ್ರೇರಣೆಯಿಂದ ಮಾಡ್ತಾ ಇದ್ದಾನೆ ಸ್ವಾಮಿ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣ ಪ್ರಥಮ ಪ್ರೈತಿ ಯುಕ್ತ, ಕೇನೇಷಿತಾಂ ವಾಚಮಿಮಾಂ ವದಂತಿ. ಇನ್ನು ಮೂರನೇ ಹೇಳ್ತಾರೆ, ಇಮಾಂ ಅಂದರೆ ಈ ಲೌಕಿಕವಾದ, ವೈದಿಕವಾದ ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಅಥವಾ ಲೌಕಿಕವಾದ ವಿಷಯಗಳಿಗೆ ಸಂಬಂಧಪಟ್ಟ, ವಾಚಂ ಅಂದರೆ ಮಾತುಗಳನ್ನು, ಕೇನೈಷಿತಂ ಯಾರ ಪ್ರೇರಣೆಯಿಂದ ಜನರು ಅಂದರೆ ನಾವು ತತ್ವಾಭಿಮಾನಿಗಳು ವದಂತಿ ಹೇಳುತ್ತಾ ಇದ್ದಾರೆ. ಅಂದರೆ ಮಾತಾಡಬೇಕಾದರೂ ಕೂಡ ನಮಗೆ ಸಾಮರ್ಥ್ಯ ಇಲ್ಲ, ಯಾರೋ ಒಳಗೆ ನಿಂತುಕೊಂಡು ಮಾತಾಡಿಸ್ತಾ ಇದ್ದಾರೆ. ನಮ್ಮ ಶ್ವಾಸೋಚ್ಛ್ವಾಸ ರುದ್ರ ವಾಯುದೇವರು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀವಿ. ಇಲ್ಲ, ಅವರಿಗೂ ಒಬ್ಬ ಪ್ರೇರಕ ಇದ್ದಾನೆ. ಆತ ಯಾರು? ಮನಸ್ಸಿಗೆ ಪ್ರೇರಣೆ ಕೊಡ್ತಕ್ಕಂಥ ವ್ಯಕ್ತಿ ಯಾರು? ಇಷ್ಟು ಕೇಳಿ ಕೊನೆಗೆ ಅಷ್ಟಲ್ಲ, ಚಕ್ಷು ಶ್ರೋತ್ರಂ, ನನ್ನ ಕಣ್ಣಿಗೆ, ನನ್ನ ಕಿವಿಗಳಿಗೆ ಅಥವಾ ಜೀವಿಗಳ ಕಿವಿಗಳಿಗೆ, ಕಣ್ಣುಗಳಿಗೆ ಯಾರ ಪ್ರೇರಣೆ ನಡೀತಾ ಇದೆ, ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅದ್ಭುತವಾದ ಪ್ರಶ್ನೆ ಮಾಡ್ತಾನೆ. ಇದರಿಂದ ಸ್ಪಷ್ಟ ಆಯಿತು ನಮಗೆ, ಇಂದ್ರಿಯಗಳು ಸ್ವತಃ ಕೆಲಸ ಮಾಡ್ತಾ ಇಲ್ಲ, ಅವು ಜಡ. ಅವುಗಳಿಗೆ ಅಭಿಮಾನಿಯಾದ ದೇವತೆಗಳು ಈ ಕೆಲಸ ಮಾಡ್ತಾ ಇಲ್ಲ. ಯಾಕೆ? ಮನಸ್ಸು ಪ್ರಧಾನವಾದ ಮನಸ್ಸೇ ಯಾರ ಪ್ರೇರಣೆಯಿಂದ ಮಾಡ್ತಾ ಅಂತ ರುದ್ರದೇವರೇ ಕೇಳ್ತಾ ಇದ್ದಾರೆ. ಇನ್ನು ಉಸಿರಾಡ್ತಕ್ಕಂಥದ್ದು ವಾಯುದೇವರು ಮಾಡಿಸ್ತಾ ಇದ್ದಾರೆ. ಆ ವಾಯುದೇವರು ಯಾರ ಪ್ರೇರಣೆಯಿಂದ ಮಾಡ್ತಾ ಇದ್ದಾರೆ ಎನ್ನುವಾಗ ವಾಯುದೇವರಿಗೂ ಕೂಡ ಸ್ವತಃ ಉಸಿರಾಡಿಸುವ ಶಕ್ತಿ ಇಲ್ಲ. ಮನಸ್ಸಿಗೆ ನಿಯಾಮಕರಾದ ರುದ್ರದೇವರಿಗೂ ಕೂಡ ಆ ಮನಸ್ಸಿಗೆ ಪ್ರೇರಣೆ ಮಾಡುವ ಶಕ್ತಿ ಇಲ್ಲ. ಮತ್ತೊಂದು ಅತೀತವಾದ ಯಾವುದೋ ಶಕ್ತಿ ಅದೇ, ಅದು ಯಾವುದು ಅಂತ ಪ್ರಶ್ನೆ ಮಾಡೋದರಿಂದ ಅವನು ಯಾರೋ ಒಬ್ಬನು ಸರ್ವೋತ್ತಮ ಇದ್ದಾನೆ, ನಮ್ಮೆಲ್ಲರನ್ನು ನಿಯಮನ ಮಾಡ್ತಕ್ಕಂಥ ಅವನು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಒಂದೇ ಸಾಕು. ಉಪನಿಷತ್ತುಗಳು ಭಗವಂತ ಸರ್ವತಂತ್ರ ಸ್ವತಂತ್ರ, ಜೀವಿ ಅಸ್ವತಂತ್ರ ಅಂತ ಹೇಳಕ್ಕೆ. ಹರಿ ಇದಕ್ಕೆ ಉತ್ತರ ಕೊಡ್ತಾರೆ ಬ್ರಹ್ಮದೇವರು, ಅದ್ಭುತರು. ಅವ್ರು ಸ್ಪಷ್ಟ ಹೇಳ್ಬಿಡ್ತಾರೆ, ಮೊದಲನೇ ಶ್ಲೋಕದಲ್ಲಿ ಕ್ಲಿಯರ್ ಮಾಡಿಬಿಡ್ತಾರೆ. ಶ್ರೋತ್ರಂ ಮನಸೋ ಮನಃ ಯತ್ ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷು ಅತಿಮುಚ್ಯ ಧೀರಾ ಪ್ರೇತ್ಯ ಅಸ್ಮಾಲ್ಲೋಕಾತ್ ಅಮೃತಾ ಭವಂತಿ. ತಿಳುಕೋ ರುದ್ರದೇವ, ನೀ ಅಂತೀಯಲ್ಲ, ಏನು ಗೊತ್ತಾ? ಯತಃ ಯಾರಿಂದ, ಯಾರಾದರೆ, ಯಹ ಅದು ಯತ್ ಅಂದರೆ ಯಾರಾದರೆ, ಶ್ರೋತ್ರಸ್ಯ ಕಿವಿಗಳಿಗೆ ಶ್ರವಣ ಶಕ್ತಿಯನ್ನು ಕೊಟ್ಟಿರುವನು, ಮನಃ ಮನಸ್ಸಿಗೆ ವಿಷಯಗ್ರಹಣ ಶಕ್ತಿಯನ್ನು ಕೊಟ್ಟಿರುವನು, ವಾಚೋ ವಾಚಂ
ವಾಗೀಂದ್ರಿಯಕ್ಕೆ ಅಭಿಮಾನಿಗಳಾಗಿರ್ತಕ್ಕಂಥ ಅಗ್ನಿ ಮತ್ತು ಪಾರ್ವತೀ ದೇವಿಯರಿಗೆ ಮಾತಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೋ, ಪ್ರಾಣಸ್ಯ ಮುಖ್ಯ ಪ್ರಾಣ ಇದ್ದಾನಲ್ಲ, ಆ ಮುಖ್ಯ ಪ್ರಾಣನಿಗೆ ಪ್ರಾಣ ಉಸಿರಾಡುವ ಶಕ್ತಿಯನ್ನು ಯಾರು ಕೊಟ್ಟಿದ್ದಾರೋ, ಚಕ್ಷುಗಳಿಗೆ ಕಣ್ಣುಗಳಿಗೆ ಅಭಿಮಾನಿಗಳಾದ ಸೂರ್ಯದೇವರಿಗೆ ನೋಡಿಸುವ ಶಕ್ತಿಯನ್ನು ಯಾರು ಕೊಟ್ಟಿದ್ದಾರೋ, ಊ ಅನ್ಬೋ ಶಬ್ದದಲ್ಲಿ ಊ ಅಂದರೆ ಓ ರುದ್ರನೇ ಅವನೇ ಸಹ ಅವನು ಹೇಳಕ್ಕೆ ಬರೋದಲ್ಲಿಯ ಮನವಚನ ಕದಿ ದೂರ ಅವನ್ನ ಶಬ್ದದಿಂದ ಹೇಳಿ ಮುಗಿಸ್ಲಕ್ಕೆ ಸಾಧ್ಯನೇ ಇಲ್ಲ. ಅವನೇ ಈ ಎಲ್ಲರಿಗೆ ಪ್ರೇರಣೆ ಮಾಡ್ತಕ್ಕಂಥವನು ಯಾವನಿದ್ದಾನೋ ಅವನೇ ಅವನು. ಅಂಥವನನ್ನು ಯಾರು ತಿಳ್ಕೋತಾರೋ ಅಂಥವರು ಈ ಲೋಕದಿಂದ, ಈ ಭೌತಿಕ ದೇಹದಿಂದ, ಈ ಭೂಸ್ವರ್ಗ ನರಕಗಳಿಂದ, ಈ ಎಲ್ಲ ತರಹದ ದೇಹಗಳಿಂದ ಮುಕ್ತರಾದವರಾಗಿ, ಬಿಡುಗಡೆ ಹೊಂದಿದವರಾಗಿ ಅಮೃತಾಹ ಭವಂತಿ, ಮುಕ್ತರಾಗುತ್ತಾರೆ. ಇದಕ್ಕಿಂತ ಏನು ಹೇಳಿ. ಸೊ ಬ್ರಹ್ಮದೇವರ ಆನ್ಸರ್ ಒಂದೇ ಸಾಧಾರಣವಾದ ರೀತಿಯಲ್ಲಿ ಅನಿಸಿಕೊಟ್ರು. ನೀನೇನು ಪ್ರಶ್ನೆ ಕೇಳಿದಲ್ಲ ಆ ಪ್ರಶ್ನೆಗೆ ಒಂದೇ ಉತ್ತರ. ಇವರೆಲ್ಲರಿಗೆ ಪ್ರೇರಣೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಂದಲೇ ಎಲ್ಲವೂ ನಡೀತಾ ಇರೋದು. ಜೀವಿ ಅಸ್ವತಂತ್ರ. ಜೀವಿಗಳು ಅಂದೇ ಅಲ್ಲ, ಜೀವಿಗಳಲ್ಲಿ ನಿಂತು ಪ್ರೇರಣೆ ಮಾಡತಕ್ಕಂಥ ತತ್ವಾಭಿಮಾನಿ ದೇವತೆಗಳು ಕೂಡ ಅಸ್ವತಂತ್ರರು. ಮೇಲಿರತಕ್ಕಂಥ ಪರಬ್ರಹ್ಮ ಮಾತ್ರ ಸರ್ವತಂತ್ರ ಸ್ವತಂತ್ರ ಅಂತ ಸ್ಪಷ್ಟ ಮಾಡ್ತಾರೆ ಮಹಾನುಭಾವರಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು. ಎಷ್ಟು ಸುಂದರ! ಇದಕ್ಕಿಂತ ಬೇಕಾ ಉಪನಿಷತ್ತಿನ ಈ ಸುಂದರವಾದ ಮಾತು ನಮಗೆ ಸ್ಪಷ್ಟ ಆಯಿತು. ತಲಬಕಾರೋಪನಿಷತ್ತು ಹೇಳ್ತಾರೆ, ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ, ಜೀವಿಗಳೆಲ್ಲರೂ ಅಸ್ವತಂತ್ರರು ಎಂಬುದನ್ನು. ಇನ್ನು ಪುರಾಣ ಪ್ರಪಂಚಕ್ಕೆ ಬರೋಣ ಸ್ವಲ್ಪ. ಪುರಾಣ ಪ್ರಪಂಚದಲ್ಲಿ ಪುರಾಣದ ಮೊದಲಿನಿಂದ ಭಾಗವತ ತಗೊಳ್ರಿ, ರಾಮಾಯಣ ತಗೊಳ್ರಿ, ಯಾವುದು ತಗೊಂಡ್ರೂ ಕೂಡ ಎಲ್ಲ ಕಡೆಗೆ ನಮಗೆ ಸ್ಪಷ್ಟವಾಗುವುದು ಯಾವುದಂದರೆ ಭಗವಂತ ಸ್ವತಂತ್ರ ಎಂಬುದು ಗೊತ್ತಾಗ್ತದೆ. ಅದರ ಒಂದು ಕಥೆ ಅದೇ, ಅದು ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅದು ಯಾವುದು ಅಂದರೆ, ನಾನು ಭಾಳ ಕಡೆ ಹೇಳಿದ್ದೀನಿ ಇದನ್ನು, ಎಷ್ಟು ಸಾಲ ಹೇಳಿದರೂ ಕೂಡ ಅವನು ಹೇಳ್ತಾನೇ ಇರಬೇಕು, ಕೇಳ್ತಾನೇ ಇರಬೇಕು. ರಾಮಾಯಣ ನಾವು ಎಷ್ಟು ಸಾಲ ಕೇಳಿಲ್ಲ, ಭಾಗವತ ನಾವು ಕೇಳಿಲ್ವಾ? ಭಾಗವತ ಕೇಳಿದ್ದೀವಿ, ರಾಮಾಯಣ ಕೇಳಿದ್ದೀವಿ, ಭಾರತ ಕೇಳಿದ್ದೀವಿ. ಎಷ್ಟು ಸಲ ಕೇಳಿದರೂ ಅವು ತೃಪ್ತಿ, ಅದರಿಂದ ತೃಪ್ತನಾದ ಅಂದರೆ ಅವನು ಮನುಷ್ಯನಲ್ಲ. ಕೇಳಿದ ಹಾಗೆಲ್ಲ ಹೊಸ 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 ಆಲೋಚನೆಗಳಲ್ಲಿ ಕೊಡ್ತಕ್ಕಂತಹ ಗ್ರಂಥಗಳವು. ಅದು ಕಾರಣ ಭಗವಂತನ ಬಗ್ಗೆ ಚಿಂತನೆ ಒಂದು ದಿವಸ ಮಾಡಿದ್ದೇವೆ ಮುಗಿತು ಅನ್ನಬಾರ್ದು. ಅದಕ್ಕೆ ವೇದ ವ್ಯಾಸದೇವರು ಭಾಗವತದ ಪ್ರಾರಂಭದಲ್ಲೇ ಹೇಳ್ತಾರೆ, ಎಂಥ ಮಾತು ಹೇಳ್ತಾರೆ, ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಘೋರಸಿಕಾ ಭುವಿ ಭಾವುಕಾಗ. ನೀವು ರಸಶಬ್ದವಾಚ್ಯನಾದ ಭಗವಂತನಲ್ಲಿ ಆಸಕ್ತಿ ಉಳ್ಳವರಾಗಿದ್ದ ಪಕ್ಷದಲ್ಲಿ ಏನು ಮಾಡ್ರಿ ಗೊತ್ತಾ, ಈ ಭಾಗವತವನ್ನು, ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳನ್ನು ಏನು ಮಾಡಿ ಗೊತ್ತಾ, ಆಲಯಂ, ನಿಮ್ಮ ಜೀವನ ಸಮಾಪ್ತಿಯವರೆಗೆ ಕೂಡ ಹಗಲು ರಾತ್ರಿ ಮುಹು ಮುಹು ಮತ್ತೆ ಮತ್ತೆ ಕೇಳ್ರಿ. ಅಯ್ಯೋ ಇವಾಗ ಕೇಳಿಬಿಟ್ಟಿನ್ರಿ ಮತ್ತೇನು ಕೇಳಿ, ಇಲ್ಲ ಕೇಳ್ತಾ ಇರಬೇಕು. ಆದರೆ ಏನಾಗಿದೆ, ಈಗ ಸಪ್ತಾಹಗಳು ಅಂತ ಮಾಡ್ತಾ ಇದ್ದಾರೆ, ಅದು ಪುಣ್ಯ ಕೊಡ್ತದೆ, ಕೊಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಏನಾಗಿದೆ, ಏನೋ ಒಂದು ಸಪ್ತಾಹ ಮಾಡಿಸಿವೆ ಅಂತ ಅನಿಸ್ಬೇಕು ಅಂತ ಒಬ್ಬರು ಗೃಹಸ್ಥರಿಗೆ ಮತ್ತು ಹೇಳುವ ಆಚಾರನಿಗೆ ನಾನು ಮಾಡಿ ಇಷ್ಟು ಸಪ್ತಾಹ ಮಾಡೀನಿ ಎಂಬೋ ಒಂದು ಹೆಮ್ಮೆಯನ್ನು ತಂದು ಕೊಡ್ತಕ್ಕಂಥದ್ದಾಗಿದೆ ಹೊರತಾಗಿ ಆ ಭಾಗವತ ಹೇಳುವಾಗ ತನ್ಮಯತೆಯಿಂದ ತನ್ನನ್ನು ತಾನು ಮರೆತು ಹೇಳುವುದು ಇಲ್ಲ. ಅದು ಭಾಳ ದೂರ ಆಗಿ ಕೂತ್ಕೊಂಡದು. ಬಹಳಷ್ಟು ಮಂದಿಯಲ್ಲಿ ಅದು ಇಲ್ಲ, ಅದು ಆಗಬೇಕು. ಸೊ ಭಾಗವತ ಹೇಳಿ ಒಂದೊಂದು ಸಾಲ ಹೇಳಿದಾಗೆಲ್ಲ ಒಂದೊಂದು ಆಲೋಚನೆ ಬರ್ತಾ ಇರಬೇಕು, ಒಂದೊಂದು ಚಿಂತನೆ ಬರ್ತಾ ಇರಬೇಕು, ಆನಂದದ ಸಾಗರದಲ್ಲಿ ನಾವು ಮುಳುಗಬೇಕು. ಆಗ ಭಾಗವತ ಹೇಳಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ಹಾಗೆ ಎಷ್ಟು ಸಾಲ ಕೇಳಿಲ್ಲ ನಾವು ಭಾಗವತ, ಎಷ್ಟು ಸಾಲ ರಾಮಾಯಣ ಕೇಳಿವ. ನಮ್ಮ ಭಾರತೀಯರ ಜೀವನದಲ್ಲಿ ರಾಮಾಯಣ, ಭಾರತ, ಭಾಗವತಗಳು ಹಾಸ ಹೊತ್ತೋಗ್ಬಿಟ್ಟಿವೆ. ಆದರೂ ಮತ್ತೆ 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 ಕೇಳ್ತಾ ಇದ್ದೀವಿ. ಕಾರಣ ಅವು ನೂತನ, ಯಾವಾಗಲೂ ನೂತನ. ಒಂದು ನಾನ್ಟೆಲ್ ಇರ್ತದೆ, ಅಥವಾ ಒಂದು ನವಲ ಇರ್ತಾರೆ, ಒಂದು ಸಿನಿಮಾ ಇರ್ತಾರೆ. ಅದನ್ನು ಒಂದು ಸಾಲ ನೋಡ್ಬೋದು, 10 ಸಾಲ ನೋಡ್ಬೋದು. 10 ಸಾಲ 20 ಸಾಲ ನೋಡಿದ ಮೇಲೆ ಮತ್ತೆ ಅದನ್ನು ನೋಡಬೇಕು ಅಂತ ಅನಿಸೋದಿಲ್ಲ. ಭಾಗವತ, ರಾಮಾಯಣ, ಭಾರತ ಇವು ಎಷ್ಟು ಸಾಲ ಕೇಳ್ತಾ ಇದ್ದಾರೋ, ಎಷ್ಟು ಸಾಲ ಕೇಳಿವೋ, ಮತ್ತೆ ಕೇಳಿದ ಹಾಗೆಲ್ಲ ಏನೋ ಹೊಸ, ಅಂದರೆ ಮನಸ್ಸಿಟ್ಟು ಕೇಳಬೇಕಟ್ಟೆ. ಸುಮ್ಮನೆ ಕೇಳ್ತಾ ಇದ್ರೆ ಸ್ತೋಗಳು ಕೇಳ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಇಲ್ಲ, ಮನಸ್ಸಿಟ್ಟು ತನ್ಮಯತೆಯಿಂದ ಭಗವಂತನಲ್ಲಿ ಆಸಕ್ತನಾಗಿ ನಾವು ಕೇಳ್ತಾ ಹೋದಾಗೆಲ್ಲ ಒಂದೊಂದು ಶ್ಲೋಕದಿಂದ ಒಂದೊಂದು ಅಪೂರ್ವವಾದ ಚಿಂತನೆಗಳು ನಮಗೆ ಬರ್ಲಿಕ್ಕೆ ಸಾಧ್ಯ ಆಗ್ತವೆ ಅಂತ
ಭಾಗವತದಲ್ಲಿ ಬರ್ತಕ್ಕಂಥ, ಬೇರೆ ಬೇರೆ ಪುರಾಣಗಳಲ್ಲಿ ಬರ್ತಾರೆ, ಭಾಗವತದಲ್ಲಿ ಬರ್ತಕ್ಕಂಥ ಸಮುದ್ರ ಮಥನ ಅಂತಕ್ಕಂಥ ಕಥೆ ಏನದಲ್ಲ, ಅದು ಎಷ್ಟು ಸ್ಪಷ್ಟವಾಗಿ ಮೊದಲನೆಯ ಘಟ್ಟದಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯವರೆಗೂ ಕೂಡ ಎಲ್ಲ ಹಂತದಲ್ಲಿ ಭಗವಂತ ಸರ್ವತಂತ್ರ ಸ್ವತಂತ್ರ, ಜೀವರೆಲ್ಲರೂ ಅಸ್ವತಂತ್ರರು, ದೇವತೆಗಳೆಲ್ಲ ಅಸ್ವತಂತ್ರರು ಅಂತ ತೋರಿಸ್ತಾರೆ. ದೇವತೆಗಳಿಂದ ದೈತ್ಯರಿಂದ ಪರಾಭೂತರಾಗ್ತಾರೆ ದೇವತೆಗಳು. ಬಹಳ ಕಷ್ಟ ಆಗ್ತದೆ. ಮಾತಿಗೆ ದೈತ್ಯರು ಬರೋದು, ದೇವತೆಗಳ ಮೇಲೆ ದಬ್ಬಾಳಿಕೆ ಮಾಡೋದು. ಸ್ವಲ್ಪ ಸತ್ವಗುಣದ ಉನ್ನಾಹ ಇತ್ತು ಅಂದರೆ ದೇವತೆಗಳಿಗೆ ಜಯ ಆಗ್ತಿತ್ತು. ಮತ್ತು ತಮೋಗುಣದ ದಬ್ಬಾಳಿಕೆ ಜಾಸ್ತಿ ಇತ್ತು, ಅದರ ಪ್ರಭಾವ ಜಾಸ್ತಿ ಇತ್ತು ಅಂದರೆ ದೈತ್ಯರಿಗೆ ಜಯ ಆಗೋದು. ದೇವತೆಗಳಿಗೆ ಬಹಳ ಕಷ್ಟ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಚತುರ್ಮುಖನನ್ನು ಮುಂದೆ ಮಾಡಿಕೊಂಡು ಭಗವಂತನಲ್ಲಿ ಕೇಳ್ತಾರೆ, ಸ್ವಾಮಿ, ದೈತ್ಯರ ದಬ್ಬಾಳಿಕೆ, ಅವರಿಂದ ಯುದ್ಧ, ಅದರಿಂದ ಅನಾಹುತಗಳು ಆಗ್ತಾನೆ ಅವೆ. ನಮಗೇನು ಎಷ್ಟು ಸಾಲ ಯುದ್ಧ ಆದರೂ ನಮಗೆ ನೋವಾಗಬಾರ್ದು, ನಮ್ಮ ದೇಹಗಳಿಗೆ ಗಾಯ ಆಗಬಾರ್ದು, ಅದಕ್ಕೇನಾದರೂ ಉಪಾಯ ಕೊಡು ಅಂತ ಕೇಳಿದಾಗ ನಾರಾಯಣ ಪರವಾಸುದೇವ, ಶ್ವೇತದ್ವೀಪ ಮಂದಿರಗತನಾದ ಪರಬ್ರಹ್ಮ ವಾಸುದೇವ ಹೇಳ್ತಾರೆ, ಏನಿಲ್ಲ, ಅದಕ್ಕೆ ಮುಂಚೆ ಏನಾಗಿರ್ತಾರೆ, ದೇವೇಂದ್ರನ ಸಂಪತ್ತೆಲ್ಲ ಹ್ರಾಸ ಆಗಿಬಿಟ್ಟಿರ್ತದೆ, ಎಲ್ಲವೂ ಹಾಳಾಗಿ ಹೋಗ್ಬಿಟ್ಟಿರ್ತದೆ. ದುರ್ವಾಸರ ಶಾಪದಿಂದ ಇಂದ್ರ ತನ್ನ ಸಂಪತ್ತೆನ್ನೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಸಂಬಂಧಪಟ್ಟ ಉಚ್ಚೈಶ್ರವ, ಅವನಿಗೆ ಸಂಬಂಧಪಟ್ಟ ಚಿಂತಾಮಣಿ, ಕಾಮಧೇನು ಎಲ್ಲವೂ ಸಮುದ್ರ ಪಾಲಾಗಿಬಿಟ್ಟಿರ್ತಾವೆ. ಎಲ್ಲಿ ಹೋಗ್ಯಾವ ಗೊತ್ತಿಲ್ಲ, ಅದರಷ್ಟಿಲ್ದಾಗ ಆಗಿಬಿಟ್ಟಿರ್ತವೆ. ಆಗ ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಕೇಳ್ತಾರೆ, ನಮಗೆ ಅಮೃತ ಸಿಗಬೇಕು ಮತ್ತು ನಮ್ಮ ಕಳೆದು ಹೋದ ಸಂಪತ್ತೆಲ್ಲ ಸಿಗಬೇಕು, ದೈತ್ಯರ ಮೇಲೆ ನಾವು ಯಾವಾಗಲೂ ಜಯ ಹೊಂದಬೇಕು, ಇದಕ್ಕೆ ಏನು ಉಪಾಯ ಹೇಳ್ತೀವಿ ಅಂತಂದಾಗ ಭಗವಂತ ಹೇಳ್ತಾನೆ, ನೀವು ಅಮೃತ ಮಥನ ಮಾಡಿ, ಸಮುದ್ರ ಮಥನ ಮಾಡಿ. ಕ್ಷೀರ ಸಮುದ್ರದಲ್ಲಿ ಎಲ್ಲ ತರಹದ ಔಷಧಿಗಳನ್ನು, ಗಿಡಮೂಲಿಕೆಗಳನ್ನು ಹಾಕಿ, ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿ, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ ಅದನ್ನು ಮಥನ ಮಾಡಿರಿ. ನಿಮ್ಮ ಕಳೆದು ಹೋದ ಸಂಪತ್ತೆಲ್ಲವೂ ಸಿಗುತ್ತದೆ, ಅಮೃತದ ಪ್ರಾಪ್ತಿನೂ ಆಗ್ತದೆ. ಸೊ ಕೇಳುವುದೊಂದೇ ಇವ್ರದ್ದು ಪ್ಲ್ಯಾನ್. ಸಮುದ್ರ ಮಥನ ಮಾಡುವ ಒಂದು ಉಪಾಯ ಏನದಲ್ಲ, ಅದನ್ನು ಹೇಳಿದವರು ಯಾರು? ಭಗವಂತ ಹೇಳಿದ. ಇಲ್ಲಿ ಪ್ರಾರಂಭ ಆಯಿತು, ಇಲ್ಲಿಂದ ಪ್ರಾರಂಭವಾಗ್ತದೆ ಅವನ ಸರ್ವತಂತ್ರ ಸ್ವತಂತ್ರತೆ, ಜೀವನ ಅಸ್ವತಂತ್ರತೆ. ಪ್ಲ್ಯಾನ್ ತಿಳಿದಿಲ್ಲ ದೇವತೆಗಳಿಗೆ, ಆಲೋಚನೆ ಬರವಲ್ದವರಿಗೆ. ಸೊ ಆ ಪ್ಲ್ಯಾನ್ ಕೊಟ್ಟವನು, ಸಮುದ್ರ ಮಥನದ ಪ್ಲ್ಯಾನ್ ಕೊಟ್ಟವನು ಪರಬ್ರಹ್ಮ ವಾಸುದೇವ ಕೊಟ್ಟ. ಸರಿ, ದೇವತೆಗಳೇನು ಮಾಡಿದರು, ಅಟ್ಟಹಾಸದಿಂದ ಆಯ್ತು ಹೇಳಿಬಿಟ್ಟಾರಲ್ಲ, ನಾವು ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡು ಮೇರು ಪರ್ವತವನ್ನು, ಮಂದರ ಪರ್ವತವನ್ನು ಎತ್ತಬೇಕು ಅಂತ ಹೋದರು. ಸ್ವಲ್ಪ ಎತ್ತಿದ್ರೋ ಇಲ್ಲೋ, ಆ ಪರ್ವತ ಅವರ ಮೇಲೆ ಬಿತ್ತು. ಅನೇಕ ದೇವತೆಗಳು ಅದರ ಕೆಳಗೆ ಸಿಗೆ ಬಿದ್ದು ಬಹಳ ಕಷ್ಟಪಡ್ತಕ್ಕಂಥ ಸ್ಥಿತಿ ಬಂತು. ಮತ್ತೆ ಕೂಗಿದ್ರು, ಸ್ವಾಮಿ ನೀನು ಉಪಾಯ ಹೇಳಿದಿ, ಆದರೆ ಈ ಮಂದರ ಪರ್ವತನ ತೊಗೊಂಡು ಹೋಗಿ ಕ್ಷೀರ ಸಮುದ್ರದವರೆಗೂ ತೊಗೊಂಡು ಹೋಗಿ ಇಡೋ ಯೋಗ್ಯತೆ ನಮಗಿಲ್ಲ, ಏನು ಮಾಡಬೇಕು, ನಾವು ಅಸ್ವತಂತ್ರರು ಅಂತಂದಾಗ ತಕ್ಷಣ ಭಗವಂತ ಗರುಡಾರೂಢನಾಗಿ ಬಂದು ಆ ಮಂದರ ಪರ್ವತವನ್ನು ಸುನಾಯಾಸವಾಗಿ ಕೈಯಿಂದ ಎತ್ತಿಕೊಂಡು ಹೋಗಿ ಕ್ಷೀರ ಸಮುದ್ರದಲ್ಲಿ ಇಡ್ತಾನೆ. ಸೊ ಮತ್ತೆ ಸ್ಪಷ್ಟ ಆಯ್ತು ನೋಡ್ರಿ, ಪ್ಲ್ಯಾನ್, ಸಮುದ್ರ ಮಥನದ ಒಂದು ಪ್ಲ್ಯಾನ್ ಕೊಟ್ಟವನು, ಉಪಾಯ ಕೊಟ್ಟು ಹೇಳಿದವನು ವಾಸುದೇವ. ಮಂದರ ಪರ್ವತವನ್ನು ಸಮುದ್ರದಲ್ಲಿ ತಂದಿಟ್ಟವನು ವಾಸುದೇವ. ಆಯಿತು, ಮಂದರ ಪರ್ವತ ಇಟ್ಟರು, ಅದಕ್ಕೆ ವಾಸುಕಿಯನ್ನು ತಂದು ಹಗ್ಗ ಮಾಡಿ, ಆ ವಾಸುಕಿಯನ್ನು ಪ್ರಾರ್ಥನೆ ಮಾಡಿದ್ರು, ವಾಸುಕಿ ಬಂದು ಸುತ್ತಿಕೊಂಡ. ಅದನ್ನು ಹಿಂಗೆ ಎಳಿಲಕ್ಕೆ ಹೋದರು ದೇವತೆಗಳು ಮತ್ತು ದೈತ್ಯರು ಎಲ್ಲ ಸೇರಿದರು. ದೈತ್ಯರು ತಲೆಯ ಕಡೆ ಹಿಡಿದರು, ದೇವತೆಗಳೆಲ್ಲ ಬಾಲದ ಕಡೆ ಹಿಡಿದರು. ಸಮುದ್ರ ಮಥನ ಮಾಡಬೇಕು ಅಂತಂದರು. ಆಗೂ ಕೂಡ ಅವರಿಗೆ ಆಗಲಿಲ್ಲ. ಮಂದರ ಪರ್ವತವನ್ನು ಎಳಿತಕ್ಕಂಥ ಶಕ್ತಿ ಆಗಲಿಲ್ಲ, ದೇವತೆಗಳಿಗೂ ಆಗಲಿಲ್ಲ, ದೈತ್ಯರಿಗೂ ಆಗಲಿಲ್ಲ. ತಕ್ಷಣದಲ್ಲಿ ಸ್ವಾಮಿ ಏನು ಮಾಡಿದಂತ ಗೊತ್ತನ, ತಾನು ದೇವತೆಗಳ ಮಧ್ಯದಲ್ಲಿ ತನ್ನ ಸ್ವತಃ ರೂಪದಿಂದ ಮುಂದೆ ನಿಂತುಕೊಂಡ. ದೈತ್ಯರ ಮಧ್ಯದಲ್ಲಿ ಅದೇ ರೂಪದಿಂದ ಹೋದರೆ ಅವರೊಪ್ಪಲ್ಲ, ನೀನು ನಾರಾಯಣ ನಮ್ಮ ಹತ್ರ ಬರಬೇಡ ಅಂತಾರೆ. ಅದ ಕಾರಣ ದೈತ್ಯರ ವೇಷದಲ್ಲಿ ಹೋಗಿ ದೈತ್ಯರ ಮಧ್ಯದಲ್ಲಿ ನಿಂತುಕೊಂಡ, ದೇವತೆಗಳ ಮಧ್ಯದಲ್ಲಿ ಸ್ವತಃ ವಾಸುದೇವನಾಗಿ ಮುಂದೆ ನಿಂತುಕೊಂಡಂತೆ. ಅಂದರೆ ಪ್ಲಾನ್ ಕೊಟ್ಟವನು ವಾಸುದೇವ, ಮಂದರ ಪರ್ವತವನ್ನು ಸಮುದ್ರದಲ್ಲಿ ತಂದಿಟ್ಟವನು ವಾಸುದೇವ. ಈಗ ಮಥನ ಮಾಡುವ ಶಕ್ತಿಯನ್ನು ದೇವತೆಗಳಿಗೂ ದೈತ್ಯರಿಗೂ ಮುಂದಾಳಾಗಿ ನಿಂತುಕೊಂಡು ಮಾಡ್ತಾ ಇರುವವರು ಯಾರಂದರೆ ಸ್ವತಃ ಪರಬ್ರಹ್ಮ ವಾಸುದೇವನೇ. ಸ್ವಲ್ಪ ಹಿಂಗೆ ಎಳೆದ್ರೋ ಇಲ್ಲೋ ಆ ಪರ್ವತ ಕೆಳಗೆ ಮುಳುಗಿ ಹೋಗ್ಬಿಡ್ತದೆ. ಅಯ್ಯೋ ದೇವತೆಗಳಂದ್ರೆ ಸ್ವಾಮಿ ಏನಿದು ಪರ್ವತ ಮುಳುಗಿ ಹೋಗ್ತದಲ್ಲ, ಮತ್ತೆ ಏನು ಮಾಡಬೇಕು ನಾವು? ಮತ್ತೆ ಸ್ವತಃ ಪರಬ್ರಹ್ಮ ಕೂರ್ಮಾವತಾರದಿಂದ ಬಂದು ಇಡೀ ಮಂದರ ಪರ್ವತವನ್ನು ಮೇಲೆ ಎತ್ತಿದ. ಎಷ್ಟು ಸುಂದರವಾಯಿತು ಪ್ಲಾನ್. ಸಮುದ್ರ ಮಥನದ ಪ್ಲಾನ್ ಕೊಟ್ಟವನು ವಾಸುದೇವ.
ಮಂದರ ಪರ್ವತವನ್ನು ತಂದಿಟ್ಟವನು ಪರವಾಸುದೇವ. ದೈತ್ಯರ ಮತ್ತು ದೇವತೆಗಳ ಮಧ್ಯದಲ್ಲಿ ನಿಂತುಕೊಂಡು ಸಮುದ್ರ ಮಥನವನ್ನು ಮಾಡ್ತಾ ಇರುವವನು, ಅವರಿಗೆ ಬಲಪ್ರದನಾಗಿ ನಿಂತವನು ವಾಸುದೇವ. ಮಂದರ ಪರ್ವತ ಮುಳುಗಿ ಹೋಗ್ತಾ ಇದ್ರೆ ಅದನ್ನು ಮೇಲೆ ಎತ್ತಿ ಕೂರ್ಮರೂಪದಿಂದ ಮೇಲೆ ಎತ್ತಿ ನಿಲ್ಲಿಸಿದವನು ವಾಸುದೇವ. ಭಾಳ ಆನಂದ ಆಯ್ತು. ಮತ್ತೆ ಕಡಿಲಕ್ಕೆ ಪ್ರಾರಂಭ ಮಾಡಿದೆವು. ಕೆಳಗೇನೋ ಹೋಗವಲ್ದು, ಆದರೆ ಬ್ಯಾಲೆನ್ಸ್ ಆಗವಲ್ದು, ಅದು ಸೈರಿ ಬೀಳಕ್ಕೆ ಹತ್ತಿಬಿಡ್ತು, ಈ ಕಡೆ ಆ ಕಡೆ ಬೀಳಕ್ಕೆ ಹತ್ತಿತು. ಆಗ ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ಏನು ಸ್ವಾಮಿ ಇದು ದುರ್ದೈವ, ಇದು ಪರ್ವತ ನಿಲ್ಲವಲ್ದು, ಒಳಗೇನು ಮುಳುಗವಲ್ದು, ಆದರೆ ಈ ಕಡೆ ಹೇಳಿದ್ರೆ ಈ ಕಡೆ ಬೀಳ್ತದೆ, ಈ ಕಡೆ ಹೇಳಿದ್ರೆ ಈ ಕಡೆ ಬೀಳ್ತದೆ, ಏನು ಮಾಡಬೇಕು? ಆಗ ಸ್ವತಃ ಭಗವಂತ ಅಜಿತನಾಮಕನಾಗಿ ಆ ಪರ್ವತದ ಮೇಲ್ಭಾಗದಲ್ಲಿ ನಿಂತುಕೊಂಡು ಅದನ್ನು ತನ್ನ 2 ಕೈಗಳಿಂದ ಹಿಡಿದು ನಿಲ್ಲಿಸಿದ. ಅದು ಕದಲದೇ ಇರುವ ರೀತಿಯಲ್ಲಿ ಮಾಡಿದ. ಬಾ, ಅದ್ಭುತ. ಸೊ ಸಮುದ್ರ ಮಥನದ ಉಪಾಯ ಹೇಳಿದವನು ವಾಸುದೇವ. ಮಂದರ ಪರ್ವತವನ್ನು ಸಮುದ್ರದಲ್ಲಿ ತಂದಿಟ್ಟವನು ವಾಸುದೇವ. ದೇವತೆಗಳ ಮತ್ತು ದೈತ್ಯರ ಪಕ್ಷದಲ್ಲಿ ತಾನು ಸ್ವತಃ ನಿಂತುಕೊಂಡು ಅವರಿಗೆ ಶಕ್ತಿಪ್ರದನಾಗಿ ಸಮುದ್ರ ಮಥನ ಮಾಡಿದವನು ಪರವಾಸುದೇವ. ಮಂದರ ಪರ್ವತ ಮುಳುಗಿ ಹೋಗ್ತಾ ಇದ್ದರೆ ಅದನ್ನು ತನ್ನ ಭುಜಸ್ಕಂಧದಲ್ಲಿ ಎತ್ತಿ ಕೂರ್ಮರೂಪದಿಂದ ಎತ್ತಿ ಮಾಡಿದವನು, ನಿಲ್ಲಿಸಿದವನು ವಾಸುದೇವ. ಅದು ಬ್ಯಾಲೆನ್ಸ್ ಕಳ್ಕೊಂಡು ಈ ಕಡೆ ಆ ಕಡೆ ಎಡಗಡೆ ಬಲಗಡೆ ಬೀಳ್ತಾ ಇದ್ದರೆ ಅದನ್ನು ಹಿಡ್ಕೊಂಡು ಮೇಲ್ಭಾಗದಲ್ಲಿ ಹಿಡ್ಕೊಂಡವನು, ಅಜಿತನಾಮಕನಾಗಿ ಹಿಡ್ಕೊಂಡವನು ಪರವಾಸುದೇವ. ಎಲ್ಲವನ್ನೂ ಅವನೇ ಮಾಡಿದ. ಆಯಿತು, ಎಲ್ಲ ಮಾಡಿದ ಕೂಡಲೇ ಒಂದೊಂದು ಪದಾರ್ಥಗಳು ಬಂದವು. ಕೊನೆಗೆ ಅಮೃತ ಬಂತು. ಅಮೃತ ಬಂದ ಕೂಡಲೇ ಏನಾಯಿತು? ಅಲ್ಲಿಯ ಭಗವಂತನ ಸರ್ವತಂತ್ರ ಸ್ವತಂತ್ರತೆ ಹೇಗಾಯಿತು ಅದನ್ನು ನಾಳೆ ನೋಡೋಣ ಅಂಥೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ.